ನಮಸ್ಕಾರ. BNSನ ಘಟಕ 3ನೇ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ವರ್ಷ ಪರೀಕ್ಷೆ, ಈ ಸೆಮಿಸ್ಟರ್ಗೆ ಪರೀಕ್ಷೆ ಬರೆಯುವಂಥವರ ದೃಷ್ಟಿಕೋನದಲ್ಲಿ ಇದು ನನ್ನ ಕೊನೆಯ ವಿಡಿಯೋ. ನಿಮಗೆ ಎಲ್ಲ ವಿಡಿಯೋಗಳನ್ನು ಸಮಯದ ಅಭಾವದಿಂದ ಪೂರ್ಣಗೊಳಿಸಲಾಗಲಿಲ್ಲ. ನಾನು ಮೊದಲು ನಿಮಗೆ ಕಾಂಟ್ರಾಕ್ಟ್ ಆ್ಯಕ್ಟ್ನ ಮಾಡಿದ್ದೀನಿ. ಅದು ಮುಗಿದ ನಂತರ ನಾನು ನಿಮಗೆ BNS 2ನೇ ವಿಷಯವನ್ನು ತೆಗೆದುಕೊಂಡಿದ್ದೆ. ಬಹಳಷ್ಟು ಜನರ ಬೇಡಿಕೆ ಇತ್ತು, ಸರ್ ಕಲ್ಪೇಬಲ್ ಹೋಮಿಸೈಡು, ಮರ್ಡರು ಇವೆರಡನ್ನು ಮಾಡಿ ಅಂಥೇಳಿ. ಎರಡೂ ವಿಡಿಯೋನು ನಿಮ್ಮ ಮುಂದೆ ತಂದಿದ್ದೀನಿ. ಆದರೆ ಇಲ್ಲಿ ಸೆಕ್ಷನ್ 100 ಮತ್ತು 101 ನೀವು ಎಷ್ಟೇ ಸಲ ಓದಿ ಎಷ್ಟೋ ಹೇಗಾಗುತ್ತೆ ಅಂತಂದರೆ ಅದು ಒಂದೇ ಥರ ಅನಿಸುತ್ತೆ, ಒಂದೇ ಥರ ಕಾಣಿಸುತ್ತೆ. ಆದರೆ ವ್ಯತ್ಯಾಸ ಇದೆ, ನಮಗೂ ನಿಮಗೂ ಅಲ್ಲ. ಈವನ್ ಕೋರ್ಟ್ಗಳಿಗೂ ಇದೊಂದು ಸಮಸ್ಯೆ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಮಿಶ್ರಾ ಬುಕ್ಕಲ್ಲಿ ಶರ್ಮಾ ಬುಕ್ಕಲ್ಲಿ ನೋಡ್ತೀವಿ. ಆಮೇಲೆ ರತನ್ ಲಾಲ್ ಧೀರಜ್ ಲಾಲ್ ಪುಸ್ತಕದಲ್ಲಿಯೂ ನಾವು ಇದನ್ನು ಕಾಣ್ತೀವಿ. ಈ ಒಂದು ಏನು ದ್ವಂದ್ವವನ್ನು ನಾವು ಕಾಣ್ತೀವಿ. ಆದ್ದರಿಂದ ಈ ದ್ವಂದ್ವವನ್ನು ಬಗೆಹರಿಸುವ ಒಂದು ಪ್ರಯತ್ನವನ್ನು ನಾ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇಫ್ ಯು ರೀಡ್ ಸೆಕ್ಷನ್ 100 ಕಲ್ಪೇಬಲ್ ಹೋಮಿಸೈಡ್, ಇಫ್ ಯು ರೀಡ್ ಸೆಕ್ಷನ್ 100 ಕಲ್ಪೇಬಲ್ ಹೋಮಿಸೈಡ್ ಆ್ಯಂಡ್ ಸೈಡ್ ಬೈ ರೀಡ್ ಸೆಕ್ಷನ್ 101, ಆಲ್ಮೋಸ್ಟ್ ದೇ ಲುಕ್ ದ ಸೇಮ್. ಸೆಕ್ಷನ್ 101ನಲ್ಲಿ ಏನು ಇದೆ ಅಂತಂದರೆ ಅದು 100 ಸೇರಿಸ್ಕೊಂಡಿದೆ, 100 ಸೇರಿಸ್ಕೊಂಡಿದೆ. ಅಂದರೆ ಮರ್ಡರು ಅಂತ ಹೇಳಬೇಕು ಅಂತಂದರೆ, ಒಮ್ಮೆ ಮರ್ಡರ್ ಅಂಥೇಳಿ ಚಾರ್ಜ್ ಶೀಟ್ ಏನಾದ್ರು ಫೈಲ್ ಆದರೆ ಸ್ಟ್ರೇಟವೇ ನ್ಯಾಯಾಂಗ ಮರ್ಡರ್ ಅಂತ ಒಪ್ಕೊಳ್ಬಾರ್ದು ಅಂತಕ್ಕಂಥ ಒಂದು ತತ್ವವನ್ನು 101ನಲ್ಲಿ ಅಡಗಿಸಲಾಗಿದೆ. ನೆನ್ಪಿಟ್ಕೊಳ್ಳಿ. ಇಫ್ ದಿ ಚಾರ್ಜ್ ಶೀಟ್ ಈಸ್ ಫೈಲ್ ಅಂಡರ್ ಸೆಕ್ಷನ್ 100, ನೋ ಬಾದರೇಷನ್, there will be no botheration for the judiciary. They will decide it and declare it as culpable homicide. Or sometimes they may recommend for retrial. But when the case comes under 101, murder ಅಂತ ಪೊಲೀಸ್ ರಿಪೋರ್ಟ್ ಬಂದರೆ ಆವಾಗ ಕೋರ್ಟ್ಗೆ ಸಾಕಷ್ಟು ಕಾಳಜಿ ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ನ್ಯಾಯಾಲಯಕ್ಕೆ ಸೆಕ್ಷನ್ 101 ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಸೆಕ್ಷನ್ 101 ಆ ರೀತಿ ಕೊಟ್ಟಿದೆ ಅಂತಂದರೆ, ಯಾವುದು ಎಲ್ಲ ಕಲ್ಪೇಬಲ್ ಹೋಮಿಸೈಡು ಮರ್ಡರ್ ಅಲ್ಲ, ಎಲ್ಲ ನರಹತ್ಯೆಗಳು ಕೊಲೆ ಅಲ್ಲ. ಈ ಅಪವಾದಗಳಿಗೆ ಏನಾದರೂ ಸಂಬಂಧಿಸಿದರೆ ಅದು ಕೊಲೆ ಆಗೋದಿಲ್ಲ, ಅದು ನರಹತ್ಯೆ ಆಗುತ್ತೆ ಅಂಥೇಳಿ 5 ಅಪವಾದಗಳನ್ನು ಕೊಟ್ಟಿದ್ದಾರೆ 101ನಲ್ಲಿ. ಅಷ್ಟೇ ಅಲ್ಲ, 4 ಡೆಫಿನೇಷನ್ಗಳನ್ನು ಕೊಟ್ಟಿದ್ದಾರೆ. ಈ 4 ಏನಾದರೂ ನಡೆದಿದ್ದರೆ ಅದು ಕೊಲೆ ಅಂತಕ್ಕಂಥದ್ದು. ಆ 4 ಡೆಫಿನೇಷನನ್ನು ನಾವು ಸೆಕ್ಷನ್ 100 ಜೊತೆಗೆ ಓದಿದಾಗ, ಎರಡೂ ಪಕ್ಕಕ್ಕಿಟ್ಟು ಓದಿದಾಗ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ನ ನಿವಾರಣೆಯನ್ನು ಈ 2 ಪುಸ್ತಕಗಳು ಮಾಡಲಿಕ್ಕೆ ಟ್ರೈ ಮಾಡಿದ್ದಾವೆ. ಅದನ್ನು ನಾನು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೆಕ್ಷನ್ 100 ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ, ನಾನು ಕಾಲಮ್ 1ನಲ್ಲಿ ಬರೆದಿದ್ದೀನಿ. ಸೆಕ್ಷನ್ 101 ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಸೆಕ್ಷನ್ 100 ಟಾಕ್ಸ್ ಅಬೌಟ್ ನರಹತ್ಯೆ. ಇದ್ರದ್ದು ಕನ್ನಡ ಟ್ರಾನ್ಸ್ಲೇಷನು ಇದೆ, ಆದರೆ ಇಂಗ್ಲೀಷ್ನಲ್ಲೇ ನಾವು ಅದನ್ನು ತರ್ಜುಮೆ ಮಾಡಿ ಅರ್ಥೈಸಿಕೊಂಡ್ರೆ ಒಂದು ಕ್ಲಾರಿಟಿ ಬರ್ತದೆ ನಿಮಗೆ, ಇಲ್ಲಾಂದರೆ ಕ್ಲಾರಿಟಿ ಬರೋದಿಲ್ಲ. ಆಮೇಲೆ ಮರ್ಡರ್ ಅಂದರೆ ನಾವು ಕನ್ನಡದಲ್ಲಿ ಕೊಲೆ ಅಂತ ಹೇಳ್ತೀವಿ, ಕೊಲೆ ಅಂತಕ್ಕಂಥದ್ದು. ನೋಡಿ, ನಾವು 100 ಓದಿದಾಗ ಈ ಭಾವಾರ್ಥ ಇದು ಕಂಟಿನ್ಯೂಸ್ ಇದೆ. ನಾನಿಲ್ಲಿ ಡೈಸೆಕ್ಟ್ ಮಾಡಿಟ್ಟಿದ್ದೀನಿ, ಬೇರೆ ಬೇರೆ ಮಾಡಿಟ್ಟಿದ್ದೀನಿ. ಏನು, ಎ ಪರ್ಸನ್ ಕಮಿಟ್ಸ್ ಕಲ್ಪೇಬಲ್ ಹೋಮಿಸೈಡ್, ಒಬ್ಬ ವ್ಯಕ್ತಿ ನರಹತ್ಯೆ ಮಾಡಿದಾನೆ ಯಾವಾಗ, ಇಫ್ ದ ಆ್ಯಕ್ಟ್, ಅವನ ಕ್ರಿಯೆ, ಇಫ್ ದ ಆ್ಯಕ್ಟ್ by which the death caused is done, ಆ ಸಾವು ಆಗಿರಬೇಕು. ಎದರಿಂದ, ಉದ್ದೇಶದಿಂದ ಆಗಿರಬೇಕು. ಯಾರ ಉದ್ದೇಶ, ಆ ಪ್ರಕ್ರಿಯೆಯನ್ನು ಯಾರು ಮಾಡಿದಾರೋ
ಅವನ ಉದ್ದೇಶದಿಂದ ಸಾವು ಆಗಿರಬೇಕು ಅನ್ನೋದನ್ನು ಮೊದಲನೇ ಒಂದು ಸೆಂಟೆನ್ಸ್ ಹೇಳುತ್ತೆ. ಅಥವಾ ಮತ್ತೇನು ಹೇಳುತ್ತೆ? ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ದಿ ಬಾಡಿಲಿ ಇಂಜುರಿ, ಸಚ್ ಬಾಡಿಲಿ ಇಂಜುರಿ, ದೈಹಿಕ ಗಾಯವನ್ನು ಮಾಡುವಂತಹ ಉದ್ದೇಶದಿಂದ ಮಾಡಿದರೆ. ನೋಡಿ, ಇಲ್ಲಿ ಉದ್ದೇಶ ಸಾಯಿಸುವುದು ಉದ್ದೇಶ, ಇಲ್ಲಿ ಉದ್ದೇಶ ದೈಹಿಕ ಗಾಯವನ್ನು ಮಾಡುವುದು ಉದ್ದೇಶ. ದಿ ಸೆಕೆಂಡ್ ಪಾರ್ಟ್ ಟಾಕ್ಸ್ ಅಬೌಟ್ ದಿ ಬಾಡಿಲಿ ಇಂಜುರಿ. ದ ಫಸ್ಟ್ ಪಾರ್ಟ್ ಟಾಕ್ಸ್ ಅಬೌಟ್ ದ ಆ್ಯಕ್ಷನ್. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಆ್ಯಕ್ಷನ್ ಅಂದರೆ ಅದು ಬಾಡಿಲಿ ಇಂಜುರಿ ಇಲ್ಲದೇ ನಾವು ಸಾಕಷ್ಟು ಜನರನ್ನು ಕೊಲೆ ಮಾಡ್ಬೋದು. ಆ ರೀತಿಯಾದಂಥ ಪ್ರಕ್ರಿಯೆಗಳು ಬಾಡಿಲಿ ಅಂದರೆ ದೈಹಿಕವಾಗಿ ಅವನಿಗೆ ಗಾಯಗೊಳಿಸದೆ ಸಾವನ್ನು ತರುವಂತಹ ಅನೇಕ ವಿಧಗಳಿದ್ದಾವೆ. ವಿಷ ಕುಡಿಸ್ಬೋದು, ಅಥವಾ ಅವನಿಗೆ ಉಪವಾಸ ಯಾವುದೋ ಒಂದು ಇದರಲ್ಲಿ ಏನೂ ಕೊಡಲಾರದೆ ಒಳಗಡೆ ಹಾಕಿಬಿಡ್ಬೋದು. ಈ ರೀತಿಯಾಗಿ ಅನೇಕ ಕಾರಣಗಳಿದ್ದಾವೆ. ಅದಕ್ಕೆ ದಟ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಾಡಿಲಿ ಇಂಜುರಿ. ಆ್ಯಂಡ್ ಲಾಸ್ಟ್ ಒನ್, ದ ನಾಲೆಜ್ ದ್ಯಾಟ್ ಹೀ ಈಸ್ ಲೈಕ್ಲಿ ಬೈ ಸಚ್ ಆ್ಯಕ್ಟ್ ಟು ಕಾಸ್ ಡೆತ್. ಅವನಿಗೆ ಇವ್ರು ಮಾಡುವಂತಹ ಒಂದು ಕ್ರಿಯೆಯಿಂದ ಅವನು ಸಾಯುವ ಸಾಧ್ಯತೆ ಇದೆ. ನೋಡಿ, ಸಾಧ್ಯತೆ ಇದೆ ಎನ್ನುವ ಜ್ಞಾನ ಇರುತ್ತದೆ ಅಂತ. ಇದು ಕಲ್ಪೇಬಲ್ ಹೋಮಿಸೈಡ್, ರೈಟ್? ದೆನ್ ವಾಟ್ ಈಸ್ ಮರ್ಡರ್? Murder is drafted like this. The code is drafted like this. ಏನು? Except in the case here and after accepted. ಈ ಕೆಳಗಿನಂತೆ ಅಪವಾದಗಳಲ್ಲಿ ಏನಾದರೂ ಬಂದರೆ ಆ ಪ್ರಕ್ರಿಯೆ ಅದನ್ನು ಹೊರತುಪಡಿಸಿ ಉಳಿದದ್ದು ಕೊಲೆ. ಈ 5 ಎಕ್ಸೆಪ್ಷನ್ಗಳಲ್ಲಿ ಒಟ್ಟು ಎಷ್ಟಿದ್ದಾವೆ ಎಕ್ಸೆಪ್ಷನ್ನು? 5 ಎಕ್ಸೆಪ್ಷನ್ ಇದ್ದಾವೆ. ಹಿಂದಿನ ವಿಡಿಯೋದಲ್ಲಿ ನಾನು ವಿವರವಾಗಿ ಇದನ್ನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ನಾನು ಎರಡೂ ಹೆಚ್ಚು ಗೊಂದಲವನ್ನು ಮಾಡಲಿಲ್ಲ. ಅದನ್ನೇ ಸಪ್ರೇಟಾಗಿ ಟ್ರೀಟ್ ಮಾಡಿದ್ದೀನಿ, ಇದನ್ನೇ ಸಪ್ರೇಟಾಗಿ ಟ್ರೀಟ್ ಮಾಡಿದ್ದೀನಿ. 2 ಸಪ್ರೇಟ್ ವಿಡಿಯೋ ಇದ್ದಾವೆ, ಬೇರೆ ಬೇರೆ ವಿಡಿಯೋ ಇದ್ದಾವೆ. ಇಲ್ಲಿ ಈ ಅಪವಾದಗಳಲ್ಲಿ ಬಂದರೆ ಇಟ್ ವಿಲ್ ಕಮ್ ಬ್ಯಾಕ್ ಟು 100, ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಈ ಅಪವಾದಗಳಲ್ಲಿ ಬರಲಿಲ್ಲ ಅಂದರೆ ಅದು ಕೊಲೆ ಆಗುತ್ತೆ. ಯಾವಾಗ? ಈ ವ್ಯಾಖ್ಯಾನಗಳಲ್ಲಿ ಬಂದರೆ. ಈ 4 ವ್ಯಾಖ್ಯಾನಗಳಲ್ಲಿ ಬರುವಂತಹ ಏನು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಅಪವಾದಗಳಲ್ಲಿ ಬರಲಿಲ್ಲ ಅಂದರೆ ಅದು ಕೊಲೆ ಅಂತ. ಈ ಫಸ್ಟ್ ಸೆಂಟೆನ್ಸಿನ ಅರ್ಥ ಹಾಗೆ, ಎಕ್ಸೆಪ್ಟ್ ಇನ್ ದ ಕೇಸ್ ಹಿಯರ್ ಅಂಡ್ ಆಫ್ಟರ್ ಎಕ್ಸೆಪ್ಟೆಡ್, ಕಲ್ಪೇಬಲ್ ಹೋಮಿಸೈಡ್ ಈಸ್ ಮರ್ಡರ್. ನೋಡಿ, ಇವು ಕಲ್ಪೇಬಲ್ ಹೋಮಿಸೈಡೇ, ಆದರೆ ಕಾನೂನು ಅವುಗಳನ್ನು ಕೊಲೆ ಎಂದು ತೀರ್ಮಾನಿಸುತ್ತದೆ. ಅಂದರೆ ಎಲ್ಲ ಕೊಲೆಗಳು ಕಲ್ಪೇಬಲ್ ಹೋಮಿಸೈಡೇ, ಎಲ್ಲ ಕೊಲೆಗಳು ನರಹತ್ಯೆಗಳೇ. ಆದರೆ ಎಲ್ಲ ನರಹತ್ಯೆಗಳು ಕೊಲೆಗಳಲ್ಲ, ಎಲ್ಲ ನರಹತ್ಯೆಗಳು ಕೊಲೆಗಳಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಜಡ್ಜ್ಮೆಂಟಲ್ಲಿ ಹೇಳ್ತಾರೆ. ದಿಸ್ ಈಸ್ ಜೆನೆಸಿಸ್ ಆ್ಯಂಡ್ ದಿಸ್ ಈಸ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಅದನ್ನು ನಾನು ಹಿಂದೆ ನಿಮಗೆ ರೆಫರ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಕಾರಣಗಳನ್ನು, ಒಂದನೇ ಡೆಫಿನೇಷನ್ ಏನು? ಈ ರೀತಿ ಮಾಡಿದಂತಹ ಕಲ್ಪೇಬಲ್ ಹೋಮಿಸೈಡ್ ಇದೆಯಲ್ಲ, ಇದು ನೀವು ಕೊಲೆ ಮಾಡುವ ಉದ್ದೇಶದಿಂದಲೇ ಮಾಡಿದ್ದರೆ, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್, ಬೋತ್ ಆರ್ ಸೇಮ್. ದೆರ್ ಈಸ್ ನೋ ಚೇಂಜ್ ಎಟ್ ಆಲ್. ಇವೆರಡರಲ್ಲಿ ಮಾತ್ರ ನಾವು ಡಿಸ್ಟಿಂಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇದಕ್ಕಿಂತ ಡೆಪ್ತಲ್ಲಿ ನಾವು ಹೋಗಬೇಕು, ಇದಕ್ಕಿಂತ ಡೆಪ್ತಲ್ಲಿ ಹೋಗಬೇಕು. ಅದನ್ನು ನಾವು ಈ 2ನೇ ಕಂಡೀಷನ್ನಲ್ಲಿ ನೋಡ್ಬೋದು, 2ನೇ ಕಂಡೀಷನ್ ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ದ ಕೀವರ್ಡ್ ಈಸ್ ಲೈಕ್ಲಿ, ಪ್ರಾಬೆಬಿಲಿಟಿ. ದ ಕೀವರ್ಡ್ ಈಸ್ ಲೈಕ್ಲಿ. ಇಲ್ಲಿ ನೋಡಿ, ಇಲ್ಲಿ ದ ಕೀವರ್ಡ್ ಈಸ್, ಒನ್ ಈಸ್ ನಾಲೆಜ್, ಅದರ್ ಈಸ್ ಸಫಿಷಿಯಂಟ್. ಇವುಗಳನ್ನು ನೀವು ಫೋಕಸ್ ಮಾಡಿದರೆ ಈ 2ನೇದರಲ್ಲಿ ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೋದು, 2ನೇದರಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಬೋದು. ಈಗ ನರಹತ್ಯೆ ಅಥವಾ ಕಲಂ 100ರಲ್ಲಿ ಏನು ಹೇಳ್ತಾರೆ? ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್, ಸಾರಿ, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ. ಇಲ್ಲಿ ದೈಹಿಕವಾಗಿ ಗಾಯವನ್ನು ಮಾಡುವ ಉದ್ದೇಶ, ಕೊಲೆ ಮಾಡುವ ಉದ್ದೇಶ ಅಲ್ಲ, ನೆನ್ಪಿಟ್ಕೊಳ್ಳಿ. ಹಿಯರ್ ದ ಇಂಟೆನ್ಷನ್ ಈಸ್ ದೈಹಿಕವಾಗಿ ಗಾಯವನ್ನು ಮಾಡುವ ಉದ್ದೇಶ, ಆದರೆ ನಾಲೆಜ್ ಇಲ್ಲ. ಏನು ನಾಲೆಜ್ ಇಲ್ಲ? ಆ ರೀತಿ ಗಾಯ ಮಾಡುವುದರಿಂದ ಅವನು ಸಾಯ್ತಾನೆ ಅನ್ನೋ ನಾಲೆಜ್ ಅವನ ಹತ್ರ ಇಲ್ಲ. ಸಾಯಬಹುದು,
ಬಹುದು, ಅವನ ಸಾವು ಸಂಭವಿಸಬಹುದು. ಯಾಸ್ ಈಸ್ ಲೈಕ್ಲಿ ಟು ಕಾಸ್ ಡೆತ್. ಅವನ ಉದ್ದೇಶ ಏನಿದೆ? ಉದ್ದೇಶ ದೈಹಿಕವಾಗಿ ಗಾಯವನ್ನು ಮಾಡುವ ಉದ್ದೇಶವಿದೆ, ಆದರೆ ಅದರಿಂದ ಸಾವು ಉಂಟಾಗಬಹುದು ಅಂಥೇಳಿ. ಆದರೆ ಸಾವು ಉಂಟಾಗಬಹುದು ಅನ್ನುವುದರ ಬಗ್ಗೆ ನಾಲೆಜ್ ಇಲ್ಲ. ಇದು ಎರಡನೇ ಸಿಚುವೇಶನ್. ಆದರೆ ಈ ಡೆಫಿನೇಷನ್ನಲ್ಲಿ ಇಲ್ಲಿ ಏನು ಹೇಳ್ತಾರೆ ನೋಡಿ, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ. ಇಲ್ಲಿಯೂ ಕೂಡ ಸೇಮ್ ಉದ್ದೇಶ, ಇಲ್ಲಿಯೂ ಕೂಡ ಇದೇ ಉದ್ದೇಶ. ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ, ರೈಟ್. ಆದರೆ ಈ ಬಾಡಿಲಿ ಇಂಜುರಿ ಮಾಡುವುದರಿಂದ ಹಿ ನೋಸ್, ದ ಅಫೆಂಡರ್ ನೋಸ್, ಅಪರಾಧಿಗೆ ಗೊತ್ತಿದೆ ಈ ರೀತಿಯಾದಂತಹ ಬಾಡಿಲಿ ಇಂಜರಿ ಮಾಡುವುದರಿಂದ ನಾನು ಕೊಲೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅವನಿಗೆ ಗಾಯವನ್ನು ಮಾಡುವುದರಿಂದ ಏನಾಗುವುದು ಎನ್ನುವುದು ನನಗೆ ಗೊತ್ತಿದೆ. ಆದರೆ ಇಲ್ಲಿ ಏನಾಗುವುದು ಎನ್ನುವುದು ನನಗೆ ಗೊತ್ತಿಲ್ಲ. ಏನಾಗುವುದು ಎನ್ನುವುದು ನನಗೆ ಗೊತ್ತಿಲ್ಲ ಅಂದರೆ ಅದು ಕಲ್ಪೆಬಲ್ ಹೋಮಿಸೈಡ್. ಆದರೆ ನಾನು ಮಾಡುವ ಗಾಯದಿಂದ ತತ್ಪರಿಣಾಮವಾಗಿ ಅವನಿಗೆ ಏನಾಗುತ್ತದೆ ಅಂತಕ್ಕಂಥ ಪರಿಜ್ಞಾನ ನನ್ನ ಹತ್ರ ಇದ್ರೆ, ನೋಸ್, ದೆನ್ ಇಟ್ ಈಸ್ ಮರ್ಡರ್. ನೋಡಿ, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ ಆಸ್ ದ ಅಫೆಂಡರ್ ನೋಸ್ ಟು ಬಿ ಲೈಕ್ಲಿ ಟು ಕಾಸ್ ಡೆತ್ ಆಫ್ ಎ ಪರ್ಸನ್ ಟು ಹೂಮ್ ದ ಹಾರ್ಮ್ ಈಸ್ ಇಂಜರ್ಡ್. ಯಾರಿಗೆ ನೀವು ಗಾಯವನ್ನು ಉಂಟು ಮಾಡುತ್ತಿರುವಿರೋ ಅವನಿಗೆ ನೀವು ಮಾಡುವ ಗಾಯದಿಂದ ಕೊಲೆಯಾಗುತ್ತದೆ ಎನ್ನುವುದು ಗೊತ್ತಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅಂತಹ ನರಹತ್ಯೆಯನ್ನು ಕೊಲೆ ಎಂದು ಹೇಳಲಾಗುತ್ತದೆ. ಸಚ್ ಎ ಕಲ್ಪೆಬಲ್ ಹೋಮಿಸೈಡ್ ಈಸ್ ಮರ್ಡರ್. ಸಚ್ ಎ ಕಲ್ಪೆಬಲ್ ಹೋಮಿಸೈಡ್ ಈಸ್ ಮರ್ಡರ್ ಅನ್ನೋದು ಇದು ಕ್ಲಿಯರ್. ಇದಕ್ಕೂ ಡಿಫ್ರೆನ್ಸ್ ಅನ್ನು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮಾಡಿದ್ದೀನಿ. ಇಲ್ಲಿ ಉದ್ದೇಶ ಗಾಯಗೊಳಿಸೋದು, ಆದರೆ ಗಾಯಗೊಳಿಸೋದ್ರಿಂದ ಸಾವು ಆಗಬಹುದು, ಆದರೆ ಅವನಿಗೆ ನಾಲೆಜ್ ಇದೆ ಅನ್ನೋದನ್ನು ನಾವು ಹೇಳಲ್ಲ ಇಲ್ಲಿ ಕಲ್ಪೆಬಲ್ ಹೋಮಿಸೈಡಲ್ಲಿ. ಮರ್ಡರಲ್ಲಿ ಏನು ಹೇಳ್ತೀವಿ, ಅವನು ಮಾಡುವಂತಹ ಅವನ ಉದ್ದೇಶ ಗಾಯ ಮಾಡೋದಿದೆ, ಆದರೆ ಅವನಿಗೆ ಅದರ ಜೊತೆಗೆ ಏನಿದೆ, ನಾಲೆಡ್ಜು ಇದೆ. ಹಿ ನೋಸ್, ದ ಅಕ್ಯೂಸ್ಡ್ ನೋಸ್, ಅವನಿಗೆ ಮಾಹಿತಿ ಇದೆ ನಾನು ಮಾಡುವಂತಹ ಪ್ರಕ್ರಿಯೆಯಿಂದ ಅವನು ಸಾಯುವನು. ಅಂದರೆ ದ ಪ್ರಾಬಬಿಲಿಟಿ ಈಸ್ ಸ್ಟ್ರಾಂಗ್ ಹಿಯರ್, ದ ಪ್ರಾಬಬಿಲಿಟಿ ಈಸ್ ವೀಕ್ ಹಿಯರ್. ಸಾವಿನ ಲಕ್ಷಣಗಳು ಇಲ್ಲಿ ಕಮ್ಮಿ ಇದ್ದಾವೆ, ಸಾವಿನ ಲಕ್ಷಣಗಳಲ್ಲಿ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಥರ್ಡ್ ಕ್ಲಾಸ್ ಹಿಯರ್ ಡೆಫಿನೇಷನ್ ಎ ಐ ಹ್ಯಾವ್ ಡನ್. ಡೆಫಿನೇಷನ್ ಎ ನಲ್ಲಿ ಡಿಫರೆನ್ಸ್ ಏನು ಇಲ್ಲೇ ಇಲ್ಲ. ಇಫ್ ಐ ಕಾಲ್ ಇಟ್ ಆಸ್ ಒನ್ ಮತ್ತು ಎ ಆಲ್ಮೋಸ್ಟ್ ಸೇಮ್ ಇದ್ದಾವೆ. ನಾವಲ್ಲಿ ಏನು ವ್ಯತ್ಯಾಸವನ್ನು ಕಂಡುಹಿಡಿಯೋಕ್ಕಾಗಲ್ಲ. ಎರಡು ಸೆಕೆಂಡ್ ಒನ್ ಇದೆಯಲ್ಲ, ಇದರಲ್ಲಿ ಸೆಕೆಂಡ್ ಪಾರ್ಟ್, ಇದು ನಾವು ವ್ಯತ್ಯಾಸವನ್ನು ನಿಖರವಾಗಿ ಹೇಳ್ಬೋದು. ನೆಕ್ಸ್ಟ್, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ. ನೋಡಿ, ಇಲ್ಲೂ ಕೂಡ ಸೇಮ್, ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ ಅದೇ ಸೇಮ್ ಇದೆ. ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ, ಇಲ್ಲಿ ಅದೇ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ ಟು ಎನಿ ಪರ್ಸನ್, ಯಾವುದೇ ವ್ಯಕ್ತಿಗೆ. ಆ್ಯಂಡ್ ದ ಬಾಡಿಲಿ ಇಂಜುರಿ ಇಂಟೆಂಡ್ ಟು ಬಿ ಇನ್ಫ್ಲಿಕ್ಟೆಡ್ ಈಸ್ ಸಫಿಷಿಯಂಟ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ನೇಚರ್ ಟು ಕಾಸ್ ಡೆತ್. ನೋಡಿ, ನಾನು ಕೊಡುವಂತಹ ಬ್ಲೋ ಇದೆಯಲ್ಲ, ಬಾಡಿಲಿ ಇಂಜರಿ ಇದೆಯಲ್ವಾ, ಅಥವಾ ನಾನು ಮಚ್ಚಿನಿಂದ ಹೊಡೆಯುವಂತಹ ಕೆಲಸ ಇದೆಯಲ್ಲ, ಅದು ಗ್ಯಾರಂಟಿ, ಅದು ಕಂಪ್ಲೀಟ್, ಸಾಕಾಗುತ್ತೆ, ಸಫಿಷಿಯಂಟ್. ಏನಕ್ಕೆ ಸಾಕಾಗುತ್ತೆ? ಅವನ ಸಾವು ಸಂಭವಿಸಲು ಸಾಕಾಗುತ್ತದೆ, ಅವನ ಸಾವು ಸಂಭವಿಸಲು ಸಾಕಾಗುತ್ತದೆ. ಅಂತಹ ಬ್ಲೋ ಕೊಟ್ರೆ. ಇಲ್ಲಿ ನೋಡಿ, ನಾಲೆಜ್ ಇಲ್ಲ. ಇನ್ ದಿ ಸೆಕೆಂಡ್ ಪಾರ್ಟ್ ದೇರ್ ಈಸ್ ನೋ ನಾಲೆಜ್. In the second part, there is only injury. But which injury? A very, very, very strong injury. ಆ ಸ್ಟ್ರಾಂಗ್ ಇಂಜುರಿ ಏನು ಮಾಡುತ್ತೆ? ಅವನನ್ನು ಗ್ಯಾರಂಟಿ ಸಾಯಿಸುತ್ತೆ. ಅಥವಾ ಕೊಡುವಂತಹ ಹೊಡೆತ ಹೇಗಿದೆ ಅಂತಂದರೆ, ಅದು ಸಂಪೂರ್ಣ, ಆ ಹೊಡೆತ ಸಂಪೂರ್ಣವಾಗಿ ಅವನನ್ನು ಸಾಯಿಸುತ್ತದೆ. ಈ ಸಂದರ್ಭಗಳಲ್ಲಿ ಇದನ್ನು ಪಾರ್ಟ್ 2 ಎ ಆ್ಯಂಡ್ ಬಿ, ಇದರ ಪಾರ್ಟ್ 2ನ ನಾನು ಕಂಪೇರ್ ಮಾಡಿದ್ದೀನಿ. ಇಲ್ಲಿ ಲೆಸ್ ಪ್ರಾಬಬಿಲಿಟಿ, ಇದಕ್ಕೆ ನಾವೇನು ಹೇಳ್ಬೋದು ಅಂದರೆ ಲೆಸ್ ಪ್ರಾಬಬಿಲಿಟಿ, ಲೆಸ್ ಪ್ರಾಬೆಬಲ್, ಪ್ರಾಬೆಬಲ್, ಸಂಭವನ, ಅದರ ಸಂಭವ ಕಡಿಮೆ. ಇಲ್ಲಿ ಸಂಭವ ಗ್ಯಾರಂಟಿ, ಮೋರ್ ಪ್ರಾಬಬಿಲಿಟಿ. ಈ ಎರಡು ಕೇಸಲ್ಲಿ ನಾವೇನು ಹೇಳ್ಬೋದು?
more probability. More probability. More probability. ಮೋರ್ಗಿಂತ ಇಲ್ಲಿ ಏನು ಬರಿಬೋದು ನಾವು, ಪಕ್ಕಾ 100% ಡೆತ್. ಎರಡನೇದಕ್ಕೆ ನಾವು ಹೆಂಗೆ ಹೇಳ್ಬೇಕು, ಯಾಕಂದ್ರೆ ಸಫಿಷಿಯೆಂಟ್, ಸತ್ತೇ ಹೋಗ್ತಾನೆ ಅವನು, ಸಫಿಷಿಯೆಂಟ್ 100%. ಇಲ್ಲಿ ಮೋರ್ ಪ್ರಾಬಿಬಿಲಿಟಿ, ರೈಟ್. ಈಗ ಈ ಎರಡನೆಯ ವಾಕ್ಯಕ್ಕೆ ನಾ ಇದ್ರದ್ದು ಅನಲೈಸಿಸನ್ನು ನಿಲ್ಲಿಸ್ಬಿಟ್ಟು ನಾನು ನಿಮಗೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಏನಂದರೆ ಸೆಕ್ಷನ್ 101ನಲ್ಲಿ ಬಿ ಇಲಸ್ಟ್ರೇಷನ್ ಕೊಟ್ಟಾರೆ. ಈ ಬಿ ಇಲಸ್ಟ್ರೇಷನ್ ಓದಿ ನಾನು ಇನ್ನೊಂದ್ಸಲ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮ್ಮ ತಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಡಿಫ್ರೆನ್ಸು ಕೂತ್ಕೊಳ್ತದೆ. ಏನು ನೋಡಿ ಇಲ್ಲಿ ಬಿ ಇದೇನಿದೆ, ಸೆಕ್ಷನ್ 101ಗಿರುವಂತಹ ಇಲಸ್ಟ್ರೇಷನ್ ಏನು ತೊಗೊಂಡಿಲ್ಲ ನಾನು. ಎ ಈಸ್ ವೆರಿ ಸಿಂಪಲ್. ಎ ಈಸ್ ವೆರಿ ಸಿಂಪಲ್. ಅವನು ಒಂದು ತೊಗೊಂಡು ಚಾಕು ಹಾಕ್ತಾನೆ, ಅವನು ಸಾಯ್ತಾನೆ. ಇಟ್ ಈಸ್ ಮರ್ಡರ್ ಓನ್ಲಿ. ಪಕ್ಕ ಚಾಕು ತೊಗೊಂಡು ಹೊಟ್ಟೆಗೆ ಒಂದು 10 ಸಲ ಎಳೆದ್ರೆ ಏನು ಕರುಳುಗಳೆಲ್ಲ ಹೊರಗೆ ಬರ್ತವೆ, ಉಳಿಯೋ ಚಾನ್ಸೇ ಇಲ್ಲ. ಸೊ ಇಟ್ ಈಸ್ ಮರ್ಡರ್, ರೈಟ್. ನಾವು ಹಿಯರ್ ಯು ಸಿ, ಎ ನೋಸ್, ಎಗೆ ಗೊತ್ತಿದೆ. ಏನು ಗೊತ್ತಿದೆ? ಜಡ್ ಈಸ್ ಸಫರಿಂಗ್ ಫ್ರಮ್ ಎ ಡಿಸೀಸ್. ಜಡ್ ಈಸ್ ಸಫರಿಂಗ್ ಫ್ರಮ್ ಎ ಡಿಸೀಸ್. ಜಡ್ಗೆ ಯಾವುದೋ ರೋಗ ಇದೆ. ಓಕೆ, ಅವನಿಗೆ ಒಂದು ಸಣ್ಣ ಹೊಡೆತ ಕೊಟ್ಟರು ಸತ್ತು ಹೋಗುವ ಸಾಧ್ಯತೆ ಇದೆ. ಆ ವಿಷಯ ಯಾರಿಗೆ ಗೊತ್ತಿದೆ? ಹೇಗೆ ಗೊತ್ತಿದೆ. ದೇರ್ ಫೋರ್ ನಾಲೆಜ್ ಈಸ್ ದೇರ್. ದೇರ್ ಫೋರ್ ನಾಲೆಜ್ ಈಸ್ ದೇರ್. ಎ ನೋಸ್. ಎ ನೋಸ್. ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಎ ನೋಸ್. ಜಡ್ ಈಸ್ ಸಫರಿಂಗ್ ಫ್ರಮ್ ಎ ಡಿಸೀಸ್. ಆದ್ದರಿಂದ ಒಂದು ಹೊಡೆತ ಕೊಟ್ಟರೆ ಸಾಕು. ಎ ಬ್ಲೋ ಮೇ ಕಾಸ್ ಡೆತ್ ಆ್ಯಂಡ್ ಸ್ಟ್ರೈಕ್ಸ್ ಹಿಮ್ ಇಂಟೆಂಡಿಂಗ್ ಬಾಡಿಲಿ ಇಂಜುರಿ. ಆದ್ದರಿಂದ ಅದೇ ಹೊಡೆತವನ್ನು ಒಂದು ಕೊಡ್ತಾನೆ ಅವನಿಗೆ. ಅವನಿಗೆ ಗೊತ್ತಿದೆ ಒಂದು ಹೊಡೆದ್ರೆ ಅವನು ಸಾಯ್ತಾನೆ ಅಂತ ಹೇಳಿ, ಆದ್ದರಿಂದ ಒಂದು ಹೊಡೆತ ಕೊಡ್ತಾನೆ. ಹೊಡೆತ ಕೊಡೋದ್ರಿಂದ ಏನಾಗುತ್ತೆ? ಅವ ಸತ್ತೇ ಹೋಗ್ತಾನೆ. ಅವ ದೇರ್ ಫೋರ್ ದಿಸ್ ಈಸ್ ಮರ್ಡರ್. ದಿಸ್ ಈಸ್ ಮರ್ಡರ್. ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ದಿಸ್ ಕ್ಲಾಸ್. Example, sorry, I have gone further. This class. Actually, here there is a small mistake. You correct it as B. This is B. This is C. This is D. There is a typing error. And this is, I make it as 3. Because ABCD antilla adu ella onde sentence alli ide 100. ನಾನು ಇಲ್ಲಿ ನನ್ನ ಅನುಕೂಲಕ್ಕೆ 1, 2, 3 ಮಾಡಿಕೊಟ್ಟಿದ್ದೀನಿ, ರೈಟ್. ಸೊ ನೌ ಹಿ ಈಸ್ ಕ್ರಿಯೇಟಿಂಗ್ ಎನದರ್ ಸಿಚುವೇಶನ್. ವಾಟ್ ಈಸ್ ಸಿಚುವೇಶನ್? ದಿಸ್ ಸಿಚುವೇಶನ್ ಟಾಕ್ಸ್ ಅಬೌಟ್ ಸೆಕ್ಷನ್ 101 ಸಬ್ ಕ್ಲಾಸ್ ಬಿ. ಅದೇ ಸಿಚುವೇಶನ್ ಅನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಏನು ಎಕ್ಸ್ಪ್ಲೇನ್ ಮಾಡಿದ್ದಾನೆ? ಬಟ್ ಇಫ್ ಎ ನಾಟ್ ನೋಯಿಂಗ್, ಹೇಗೆ ಗೊತ್ತಿಲ್ಲ, ಅವನಿಗೆ ಹುಷಾರಿಲ್ಲ, ಜಡ್ಗೆ ಹುಷಾರಿಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಇಂಜುರಿ ಆಸ್ ಈಸ್ ಲೈಕ್ಲಿ ಟು ಕಾಸ್ ಡೆತ್. ಗೊತ್ತಿದೆಯೇ ಇಲ್ಲಿ? ಹಿ ನೋಸ್, ಹಿ ಡಸಂಟ್ ನೋ. ದೇರ್ಫೋರ್ ದಿಸ್ ಸೆಕೆಂಡ್ ಪಾರ್ಟ್ ಟಾಕ್ಸ್ ಅಬೌಟ್ section. This is the example for section 100 only, culpable homicide. Nodi. But if A is not knowing, Jed was suffering from any disease, gives him a blow. ಇಲ್ಲಿ ಏನು ಹೊಡೆತ ಕೊಡ್ತಾನೋ ಅಂತೆ ಹೊಡೆತ ಕೊಡ್ತಾನೆ. ಅಲ್ಲಿ ಅವನಿಗೆ ಗೊತ್ತಿರುತ್ತೆ, ಇಲ್ಲಿ ಅವನಿಗೆ ಗೊತ್ತಿರಲ್ಲ. ಆಸ್ ವುಡ್ ನಾಟ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ನೇಚರ್. ಸಾಮಾನ್ಯವಾಗಿ ಅವನು ಹೊಡೆದಂತ ಹೊಡೆತ ಆರೋಗ್ಯವಂತ ವ್ಯಕ್ತಿಗೆ ಸಾವು ತರೋದಿಲ್ಲ. ಕಾಸ್ ಡೆತ್ ಟು ದ ಪರ್ಸನ್ ಇನ್ ಎ ಸೌಂಡ್ ಸ್ಟೇಟ್ ಆಫ್ ಹೆಲ್ತ್. ಸಾಮಾನ್ಯವಾಗಿ ಆರೋಗ್ಯ ಇರುವಂತಹ ವಸ್ತುವಿಗೆ, ಮನುಷ್ಯನಿಗೆ ಅದು ಸಾವು ತರುವಂತಹ ಹೊಡೆತವಲ್ಲ, ಅಂತ ಹೊಡೆತವನ್ನು ಕೊಡ್ತಾನೆ. ಆ್ಯಂಡ್ ಇಫ್ ದೇರ್ ವಾಸ್ ನೋ ಇಂಟೆನ್ಷನ್ ಟು ಕಾಸ್ ಡೆತ್, ಮತ್ತೆ ಅವನು ಸಾಯಿಸ್ಬೇಕನ್ನೋ ಉದ್ದೇಶನೂ ಇರೋದಿಲ್ಲ, ಬರೀ ಹೊಡಿಬೇಕನ್ನೋ ಉದ್ದೇಶ ಇರ್ತದೆ. ಆವಾಗ ಏನಾಗ್ತದೆ? it becomes, then it does not amount to murder, but
ಇಟ್ ಈಸ್ ಕಲ್ಪೇಬಲ್ ಹೋಮಿಸೈಡ್. ಇಟ್ ಈಸ್ ಕಲ್ಪೇಬಲ್ ಹೋಮಿಸೈಡ್. ನೋಡಿ, ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಕಾನ್ಸೆಪ್ಟು ಕ್ಲಿಯರ್ ಆದಂಗೆ, ಈ ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ. ನೋಡಿ, ಇಲ್ಲಿ ಅವನಿಗೆ ಹೊಡೆಯೋ ಉದ್ದೇಶ ಇರುತ್ತೆ. ಅಂದರೆ ಎರಡನೇ ಪ್ರಸಂಗದಲ್ಲಿ ಅವನಿಗೆ ಹೊಡೆಯೋ ಉದ್ದೇಶ ಇದೆ, ಹೊಡಿತಾನೆ. ಆದರೆ ಅವನಿಗೆ ಹುಷಾರಿಲ್ಲ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಹಂಗಲ್ಲ, ಅವನಿಗೆ ಹೊಡೆಯೋ ಉದ್ದೇಶ ಇರುತ್ತೆ, ಹೊಡಿತಾನೆ, ಮತ್ತು ಅವನಿಗೆ ಗೊತ್ತಿರುತ್ತೆ ಈ ಹೊಡೆತದಿಂದ ಅವನು ಸಾಯ್ತಾನೆ ಅಂತ, ಹೊಡೆತದಿಂದ ಅವನ ಸಾಯ್ತಾನೆ ಅಂತ. ಅಥವಾ ಅವನು ಹೊಡೆಯುವಂಥ ಹೊಡೆತ ಸಫಿಷಿಯಂಟ್ ಆಗಿದೆ ಅವನ ಸಾವಿಗೆ. ಈ ಅವನು ಸಫಿಷಿಯಂಟ್ ಇರುವಂತಹ ಸ್ಟ್ರಾಂಗ್ ಬ್ಲೋ ಕೊಟ್ಟರು ಮರ್ಡರು, ಅಥವಾ ಅವನು ಕೊಡುವಂತಹ ಹೊಡೆತ ಇದೆಯಲ್ಲ ಅದರಿಂದ ಅವನು ಸಾಯುವುದು ಗ್ಯಾರಂಟಿ ಅನ್ನುವಂತಹ ಅವನಿಗೆ ಜ್ಞಾನ ಇದ್ರೂ ಕೂಡ ಅದು ಮರ್ಡರು. ಇದು ಇರಲಿಲ್ಲ ಅಂದ್ರೆ ಅದು ಕಲ್ಪೇಬಲ್ homicide. ನೋಡಿ, that point I have clear. That point I have clear. So now these 2 points are clear. These 2 points are clear. Point number 1 I am not talking much. 2 I have made very clear. 2 ನಲ್ಲಿ B ಮತ್ತು C both covers. B ಮತ್ತು C both covers. Now the last part of section 100 is this: the knowledge that he is likely by such act to cause death. ಅಂದರೆ ಅವನಿಗೆ ಜ್ಞಾನವೂ ಇದೆ, ಮಾಹಿತಿಯೂ ಇದೆ. ಏನು ಮಾಹಿತಿ ಇದೆ? ತಾನು ಮಾಡುವಂತಹ ಕ್ರಿಯೆಯಿಂದ ಅವನು ಸಾಯುವ ಸಾಧ್ಯತೆ ಇದೆ ಅಂತ. ದೇರ್ ಇಸ್ ಎ ಪಾಸಿಬಿಲಿಟಿ. ನೋಡಿ, ಅಗೇನ್ ಇಟ್ ಈಸ್ ಪ್ರಾಬಬಿಲಿಟಿ, ಅಗೇನ್ ಇಟ್ ಈಸ್ ಪ್ರಾಬಬಿಲಿಟಿ. ತಾನು ಮಾಡುವ ಕ್ರಿಯೆಯಿಂದ ಆ ವ್ಯಕ್ತಿ ಸಾಯಬಹುದು ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ, ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ. ಡಿ ಏನು ಹೇಳುತ್ತೆ? ವಿತ್ ದ ನಾಲೆಜ್, ಸೇಮ್ ವಿತ್ ದ ನಾಲೆಜ್ ದಟ್ ದ ಆಕ್ಟ್ ಈಸ್ ಸೋ ಇಮಿನೆಂಟ್ಲಿ ಡೇಂಜರಸ್. ಅವನಿಗೆ ನಾಲೆಜ್, ಯಾವ ಮಟ್ಟಕ್ಕೆ ನಾಲೆಜ್ ಇದೆ ಅಂತಂದ್ರೆ, ತಾನು ಮಾಡುವಂತಹ ಪ್ರಕ್ರಿಯೆ ಹೇಗಿದೆ ಅಂತಂದ್ರೆ ಎಷ್ಟು ಗಂಭೀರವಾಗಿದೆ ಅಂದರೆ, ಎಷ್ಟು ಅಪಾಯಕರವಾಗಿದೆ ಎಂದರೆ, ದ್ಯಾಟ್ ಯಾವುದೇ ಪ್ರಾಬಬಿಲಿಟಿಯನ್ನು ತೆಗೆದುಕೊಂಡ್ರೂ ಕೂಡ ಅವನು ಉಳಿಯೋ ಚಾನ್ಸೇ ಇಲ್ಲ ಅಂತ. ಇನ್ ಆಲ್ ಪ್ರಾಬಬಿಲಿಟಿ ಕಾಸ್ ಡೆತ್ ಆರ್ ಸಚ್ ಬಾಡಿಲಿ ಇಂಜುರಿ ಯಾಸ್ ಈಸ್ ಲೈಕ್ಲಿ ಟು ಕಾಸ್ ಡೆತ್. ಅವನು ಮಾಡುವಂತಹ ಗಾಯ ಆಗಲಿ, ಅವನು ಮಾಡುವಂತಹ ಯಾವುದೇ ಪ್ರಕ್ರಿಯೆ ಆಗಲಿ, ಎಷ್ಟರ ಮಟ್ಟಿಗೆ ಅದು ಅವನಿಗೆ ನಾಲೆಜ್ ಇದೆ ಅಂತಂದರೆ, ಯಾವುದೇ ಪ್ರಾಬಬಿಲಿಟಿ ಊಹೆ ಮಾಡಿದರೂ ಕೂಡ ಅವನು ಸತ್ತು ಹೋಗೋದು ಗ್ಯಾರಂಟಿ ಅನ್ನುವಂಥ ಸಂಪೂರ್ಣ ಜ್ಞಾನ ಅವನಿಗಿದೆ. ಆ್ಯಂಡ್ ದಿಸ್ ಟಾಕ್ಸ್ ಅಬೌಟ್ 100% ಪ್ರಾಬಬಿಲಿಟಿ. 100% ಪ್ರಾಬಬಿಲಿಟಿ. ದಿಸ್ ಈಸ್ ಓನ್ಲಿ ಎ ಲೈಕ್ಲಿಹುಡ್, ಓನ್ಲಿ ಎ ಲೈಕ್ಲಿಹುಡ್. ಸಾಯ್ಬೋದು, ಉಳಿಬೋದು, ಸಾಯ್ಬೋದು, ಉಳಿಬೋದು. ದೇರ್ ಫೋರ್ ಲೆಸ್ ಸೀರಿಯಸ್, ಮೋರ್ ಸೀರಿಯಸ್, ಲೆಸ್ ಸೀರಿಯಸ್, ಮೋರ್ ಸೀರಿಯಸ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದನ್ನು ಅತಿ ಸುಂದರವಾಗಿ ಒಂದು ಕೇಸ್ ಲಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ದ್ಯಾಟ್ ಕೇಸ್ ಲಾ, ಟು ದ್ಯಾಟ್ ಕೇಸ್ ಲಾ. ದಿಸ್ ಈಸ್ ದಿ ಕೇಸ್ ಲಾ ಇನ್ ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಇನ್ ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, this problem is that last point is discussed. What is that last point? Last point, it has been discussed in a 4-point test. In a 4-point test. In Birsa Singh versus State of Punjab, 1958 case. ಏನು ಹೇಳುತ್ತೆ? The Supreme Court laid down a definitive 4-step test for applying section 300. Section 300 of IPC. Section 300 of IPC ಅಂದರೆ ಇದು ಕೊಲೆ. ನಮಗೆ BNS ನಲ್ಲಿ ಸೆಕ್ಷನ್ 101. BNS ಅಲ್ಲಿ ಸೆಕ್ಷನ್ 101 ಏನು, ಏನೇನದು ಕಂಡೀಷನ್ನು? ನಂಬರ್ 1, ಎ ಬಾಡಿಲಿ ಇಂಜುರಿ ಈಸ್ ಪ್ರೆಸೆಂಟ್. ಎ ಬಾಡಿಲಿ ಇಂಜುರಿ ಈಸ್ ಪ್ರೆಸೆಂಟ್ ಅಂದರೆ ಗಾಯ ಆಗಿದೆ, ಗಾಯ ಆಗಿರೋದು ಕೋರ್ಟ್ ನೋಡುತ್ತೆ. ಆಮೇಲೆ ಅದನ್ನು ಟೆಸ್ಟ್ ಮಾಡಬೇಕು. ದ ನೇಚರ್ ಆಫ್ ಇಂಜುರಿ ಮಸ್ಟ್ ಬಿ ಪ್ರೂವ್ಡ್. ನೋಡಿ, ಈ ಗಾಯ ಆಗಿರೋದು ಏನಾಗಬೇಕು? ಸಾಬೀತುಪಡಿಸಬೇಕು. ಗಾಯ ಆಗಿರೋದು ಸಾಬೀತುಪಡಿಸಬೇಕು. ದಿಸ್ ಈಸ್ ಸೆಕೆಂಡ್ ಟೆಸ್ಟ್. ದಟ್ ಈಸ್ ವಾಟ್ ಕೋರ್ಟ್ ವಿಲ್ ಸಿ. ಕೋರ್ಟ್ ಆಲ್ವೇಸ್ ಲುಕ್ಸ್, ವೆನ್ ಎವರ್ ಕೇಸ್ ಕಮ್ಸ್ ಅಂಡರ್ 101, ಕೋರ್ಟ್ ವಿಲ್ ಗೋ ಬೈ ದಿ ಸ್ಟೆಪ್ ಓನ್ಲಿ. ಗೋ ಬೈ ದಿ ಸ್ಟೆಪ್ ಓನ್ಲಿ. ಆ್ಯಂಡ್ ಕೋರ್ಟ್ಸ್ ಇಂಟೆನ್ಷನ್ ಏನಿರುತ್ತೆ ಅಂದರೆ, ಯಾವುದೇ ಕಾರಣಕ್ಕೂ ಅವನಿಗೆ ನಾವು
ಮರಣದಂಡನೆ ಕೊಡಬಾರ್ದು. ಆ ರೀತಿ ಕೋರ್ಟಿನ ಪ್ರಿಜಂಪ್ಷನ್ ಇರುತ್ತೆ. ಯಾಕೆ ಅಂದರೆ ಮರಣದಂಡನೆ ಅತಿ ಗಂಭೀರವಾದಂತಹ ಶಿಕ್ಷೆ. ಆದ್ದರಿಂದ ಅವನು ನಿಜವಾಗಿಯೂ ಆ ವಿಷಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು, ಅಥವಾ ತೀವ್ರತೆಯಿಂದ ಭಾಗಿಯಾಗಿದ್ದಾನೆ ಅನ್ನೋದು ಪ್ರೂವ್ ಆದರೆ ಮಾತ್ರ ಮರಣದಂಡನೆಯನ್ನು ಕೊಡಲಾಗ್ತದೆ. ರೈಟ್. ದೇರ್ ಮಸ್ಟ್ ಬಿ ಅನ್ ಇಂಟೆನ್ಷನ್ ಟು ಇನ್ಫ್ಲಿಕ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಇಂಜುರಿ. ನೋಡಿ, ಅವನ ಉದ್ದೇಶ, ಇಂಟೆನ್ಷನ್ ಹೇಗಿರಬೇಕು? ಆ ಒಂದು ಗಾಯವನ್ನು ಮಾಡುವ ಉದ್ದೇಶ ಇರಬೇಕು. ದ ಇಂಜುರಿ ಮಸ್ಟ್ ನಾಟ್ ಬಿ ಆಕ್ಸಿಡೆಂಟಲ್ ಆರ್ ಅನ್ಇಂಟೆಂಡೆಡ್. ಮಾಡುವಂತಹ ಗಾಯ ಆಕಸ್ಮಿಕವಾಗಿರಬಾರ್ದು, ಅಥವಾ ಅವನ ಉದ್ದೇಶ ಗಾಯ ಮಾಡುವುದಾಗಿರಬಾರ್ದು. ಆಮೇಲೆ ಇಷ್ಟೆಲ್ಲ ಇದ್ದಾಗ ಅವನು ಸಾಯ್ತಾನಂತ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಕಲ್ಪೇಬಲ್ ಹೋಮಿಸೈಡ್. ಆದರೆ ದ ಇಂಜುರಿ ಮಸ್ಟ್ ಬಿ ಸಫಿಷಿಯಂಟ್. ಏನು? ಇನ್ ಆರ್ಡಿನರಿ ಕೋರ್ಸ್ ಆಫ್ ನೇಚರ್ ಟು ಕಾಸ್ ಡೆತ್. ಅವನು ಕೊಟ್ಟಂತಹ ಗಾಯ ಅದು ಸಾಕಾಗುತ್ತೆ, ಆ ವ್ಯಕ್ತಿಯ ಸಾವನ್ನು ತರಲಿಕ್ಕೆ ಅದು ಸಾಕಾಗುತ್ತೆ. ಆದರೆ ದೆನ್ ಇಟ್ ಈಸ್ ಮರ್ಡರ್ ಅನ್ನೋದನ್ನು ಈ ಟೆಸ್ಟನ್ನು ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ದ ಸೇಮ್ ಥಿಂಗ್ ಈಸ್ ಎಕ್ಸ್ಪ್ಲೇನ್ಡ್ ಹಿಯರ್. ಸಿ, ನಾಲೆಡ್ಜ್ that imminently dangerous, that it is in all probability cause death, or such bodily injury is likely to cause death in all probability ಅನ್ನೋದನ್ನು ನಾವು ನೋಡ್ತೀವಿ. ದೇರ್ಫೋರ್ ಇದನ್ನು ನಾನು ಕನ್ನಡದಲ್ಲಿ ನಿಮಗೆ ವಿವರಣೆ ಕೊಡುವುದಾದರೆ ಸೇಮ್ ವಿವರಣೆ ಇಲ್ಲಿ ನಾನು ಬರೆದಿದ್ದೀನಿ. ಅಲ್ಲಿ ಏನು ಹೇಳಿದ್ದೀನೋ ಅದನ್ನ ಬರೆದಿದ್ದೀನಿ. ಒಬ್ಬ ವ್ಯಕ್ತಿಯ ಮರಣಕ್ಕೆ ಕಾರಣವಾದ ಕ್ರಿಯೆಯನ್ನು ಮಾಡಿದರೆ ಅವನು ಅಪರಾಧಾತ್ಮಕ ಮಾನವ ಹತ್ಯೆ. ಇದನ್ನು ನೀವು ನರಹತ್ಯೆ ಅಂತಲೇ ಬರೀಬಹುದು. ದಿಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ನರಹತ್ಯೆ. ಹೀಗೆ ಬರೀರಿ. ಮಾಡಿದವನಾಗಿರುತ್ತಾನೆ, ಅದಕ್ಕೆ ಒಂದು ಮರಣ ಉಂಟು ಮಾಡುವ ಉದ್ದೇಶ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ರೈಟ್. ಮರಣಕ್ಕೆ ಕಾರಣವಾಗುವ ಸಾಧ್ಯತೆ ಇರುವ ದೇಹ ಗಾಯವನ್ನು ಉಂಟು ಮಾಡುವ ಉದ್ದೇಶದಿಂದ, ಇದು ಸಾಧ್ಯತೆ. ಇಲ್ಲಿ ಯಾರಿಗೆ ಮರಣ ಉಂಟು ಮಾಡಲಾಗುತ್ತಿತ್ತೋ ಆ ವ್ಯಕ್ತಿಗೆ ಮರಣ ಉಂಟು ಮಾಡುವ ಸಾಧ್ಯತೆ ಇದೆಂದು ಅಪರಾಧಿಗೆ ತಿಳಿದಿರೋದು, ರೈಟ್. ಹಿಯರ್ ದೇರ್ ಈಸ್ ನೋ ನಾಲೆಡ್ಜ್. ಇಲ್ಲಿ ಅವನಿಗೆ ತಿಳಿದಿರೋದಿಲ್ಲ, ತಿಳಿದಿರುವುದಿಲ್ಲ. ಸಾವಾಗುವುದು ತಿಳಿಯಬೇಕಾಗಿಲ್ಲ. ರೈಟ್. ಆಮೇಲೆ ಸಿ ಏನು ಹೇಳುತ್ತೆ? ಯಾವುದೇ ವ್ಯಕ್ತಿಗೆ ದೇಹದ ಗಾಯವನ್ನು ಉಂಟು ಮಾಡುವ ಉದ್ದೇಶದಿಂದ ಮತ್ತು ಉದ್ದೇಶದ ಗಾಯವು ಸಾಮಾನ್ಯವಾಗಿ ಮರಣ ಉಂಟು ಮಾಡುವ ಸಾಕಷ್ಟು, ದಿಸ್ ಈಸ್ ಸಫಿಷಿಯಂಟ್ ಆಗಿದ್ರೆ, ಅಂದರೆ ಇಲ್ಲಿ ನಾಲೆಡ್ಜು ಇದೆ, ಆಮೇಲೆ ಸಫಿಷಿಯಂಟ್ ಗಾಯ ಮಾಡಿದರೆ, ಇದು ದಿಸ್ ಈಸ್ ಪಾಯಿಂಟ್ ನಂಬರ್ 2. Then here point number 3, and for us point number 3 we are comparing D, definition D. ಆ ಕ್ರಿಯೆ ಅತ್ಯಂತ ಅಪಾಯಕಾರಿಯಾಗಿರಬೇಕು. ನೋಡಿ, ಅಲ್ಲಿ ಅಪಾಯಕಾರಿಯಾಗಿರಬೇಕು ಅನ್ನುವಂಥದ್ದಿಲ್ಲ. ಅದು ಬಹುತೇಕ ಖಚಿತವಾಗಿ ಅವ್ರು ಮಾಡುವಂತಹ ಅಪಾಯಕಾರಿ ಕ್ರಿಯೆ ಹೆಂಗಿರ್ಬೇಕಂದ್ರೆ 100% ಏನಾಗಬೇಕು? ಮರಣಕ್ಕೆ ಕಾರಣ ಆಗಬೇಕು. ಅದು ಏನಾಗ್ಬೋದು? ಗಾಯ ಮಾಡೋದಿರ್ಬೋದು ಅಥವಾ ಕ್ರಿಯೆ ಇರ್ಬೋದು. ಸೊ ಇದನ್ನೆಲ್ಲವನ್ನು ನಾವು ಈ ರೀತಿ ನೋಡಿದಾಗ ನೀವು ಅಲ್ಟಿಮೇಟ್ಲಿ ಪರೀಕ್ಷೆಯ ದೃಷ್ಟಿಯಿಂದ ನಾನು ನಿಮಗೆ ಬೇರ್ ಆ್ಯಕ್ಟ್ನ ಅನಲೈಸ್ ಮಾಡಿ ತೋರಿಸಿದ್ದೀನಿ. ಪರೀಕ್ಷೆಯಲ್ಲಿ ನೀವು ಇವೆರಡರ ವ್ಯತ್ಯಾಸ ಬರೀರಿ ಅಂತಂದರೆ ವ್ಯತ್ಯಾಸಗಳನ್ನು ನೀವು ಈ ರೀತಿ ಬರೆದ್ರೂ ಸಾಕು. ಇಫ್ ಯು ರೈಟ್ ಲೈಕ್ ದಿಸ್ ಇಟ್ ಈಸ್ ಇನಫ್. ವ್ಯತ್ಯಾಸ ಕೇಳಿದರೆ ಏನು? ಕಲ್ಪೇಬಲ್ ಹೋಮಿಸೈಡ್, ನರಹತ್ಯೆ, ಮರಣಕ್ಕೆ ಕಾರಣವಾದ ಕ್ರಿಯೆ ಆದರೆ ಗಂಭೀರತೆ ಕಡಿಮೆ, ಅಪರಾಧದ ಸ್ವರೂಪ. ಇಲ್ಲಿ ಗಂಭೀರತೆ ಜಾಸ್ತಿ, ಅತ್ಯಂತ ಗಂಭೀರವಾದ ಮಾನವ ಹತ್ಯೆ. ನೋಡಿ, ಇಲ್ಲಿ ವಾಟ್ ಈಸ್ ದ ಡೆಫಿನೇಷನ್? ಫಂಡಮೆಂಟಲ್ ಡೆಫಿನೇಷನ್ ಇಲ್ಲಿ ಮೂಲ ಇದನ್ನು ನೋಡೋದಾದ್ರೆ ಮರಣ ಉಂಟು ಮಾಡುವ ಉದ್ದೇಶ ಅಥವಾ ಜ್ಞಾನದಿಂದ ಮಾಡಿದ ಕ್ರಿಯೆ. ಯಾಕಂದರೆ ಇಲ್ಲಿ ಉದ್ದೇಶನೂ ಇದೆ, ಜ್ಞಾನನೂ ಇದೆ. ಆದರೆ ಹೊರತುಪಡಿಸಿದ ಸಂದರ್ಭಗಳನ್ನು ಬಿಟ್ಟು ಕಲ್ಪೇಬಲ್ ಹೋಮಿಸೈಡ್ನ ಗಂಭೀರ ಸ್ವರೂಪ. ನೋಡಿ, ಹೊರತುಪಡಿಸಿ ಅಂದರೆ ದೇರ್ ಆರ್ ಎಕ್ಸೆಪ್ಷನ್ಸ್. 5 ಏನು ಹೊರತುಪಡಿಸೋಕೆ ಇದಲ್ಲ, ಎಕ್ಸೆಪ್ಷನ್ ಬಿಟ್ಟು ಆಗಿದ್ರೆ 5 ಎಕ್ಸೆಪ್ಷನ್ ಒಳಗೆ ಅದು ಬಂದರೆ ಅದು ಕಲ್ಪೇಬಲ್ ಹೋಮಿಸೈಡ್. ಅಂದರೆ ಈ 5 ಹೊರತುಗಳಿದ್ರೆ ಅದು ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಇಲ್ಲದೆ ಹೋದರೆ ಅದು ಗಂಭೀರ ರೂಪ ಅಂದರೆ ಕೊಲೆ ಆಗುತ್ತೆ. ರೈಟ್. ನೆಕ್ಸ್ಟ್, ಇಂಟೆನ್ಷನ್, ಉದ್ದೇಶ ಏನು? ಇಲ್ಲಿಯೂ ಮರಣ ಉಂಟು ಮಾಡುವ ಉದ್ದೇಶ ಇದೆ.
ಆದರೆ ಇಲ್ಲಿ ಮರಣವನ್ನು ಉಂಟು ಮಾಡುವ ಸ್ಪಷ್ಟ ಉದ್ದೇಶವಿದೆ. ಇಲ್ಲಿ ಉದ್ದೇಶ ಇದೆ, ಇಲ್ಲಿ ಹಂಗಲ್ಲ. ಆ ಉದ್ದೇಶ ಕಂಪ್ಲೀಟ್ ಕ್ಲಿಯರ್ ಇದೆ, ಗ್ಯಾರಂಟಿ. ನಮ್ಮ ಪ್ಲಾನ್ ಕರೆಕ್ಟ್ ಆಗಿದೆ. ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತಾರೆ. ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂದ್ರೆ ವೆಲ್ ಪ್ಲಾನ್ಡ್ ಅಂತ ಹೇಳ್ತಾರೆ. ದೇಹ ಗಾಯದ ಉದ್ದೇಶ ನೋಡಿ, ಬಾಡಿಲಿ ಇಂಜರಿಗೆ ಸಂಬಂಧಪಟ್ಟಂತೆ ಎರಡರಲ್ಲಿ ಏನು ಡಿಫರೆನ್ಸ್ ಅಂತ ನಾವು ನೋಡೋದಾದ್ರೆ, ಈ ಮಾಡುವಂಥದ್ದು ಮರಣಕ್ಕೆ ಒಂದು ಕಾರಣ ಆಗ್ಬೋದು ಅಂತ, ಮರಣಕ್ಕೆ ಒಂದು ಕಾರಣ ಆಗಬಹುದು. ಇಲ್ಲಿ ಮರಣ ಉಂಟು ಮಾಡುವುದೆಂದು ಅಪರಾಧಿಗೆ ತಿಳಿದಿರುವ ಗಾಯ, ಗ್ಯಾರಂಟಿ ನಾನೇನು ಮಾಡ್ತಾ ಇದ್ದೀನಿ ಅದರಿಂದ ಮರಣ ಆಗೇ ಆಗುತ್ತೆ ಅಂತಕ್ಕಂಥದ್ದು ಮರ್ಡರ್ನಲ್ಲಿ ಇರುತ್ತೆ. ನೋಡಿ, ಗಾಯದ ಸ್ವಭಾವ ಗಂಭೀರವಾಗಿರಬಹುದು ಅಥವಾ ಇಲ್ಲದೇ ಇರಬಹುದು. ಇಲ್ಲಿ ಮಾಡುವ ಗಾಯ ಮರಣಕ್ಕೆ ಕಾರಣವಾಗುವಷ್ಟು ಗಂಭೀರವಾಗಿರುತ್ತದೆ. ನೆಕ್ಸ್ಟ್, ಸಾಮಾನ್ಯ ಪ್ರವೃತ್ತಿ ಅನಿವಾರ್ಯವಾಗಿ ಮರಣಕ್ಕೆ ಕಾರಣವಾಗಬೇಕೆಂಬ ಅವಶ್ಯಕತೆ ಇಲ್ಲ. ನೋಡಿ, ನೀವು ಮಾಡುವಂಥ ಕ್ರಿಯೆ ಮರಣವನ್ನೇ ತರಬೇಕು ಅಂತೇನಿಲ್ಲ. ಅದು ನಿಮ್ಮ ಕ್ರಿಯೆಯಿಂದ ಒಂದು ರಿಸಲ್ಟ್ ಹೊರಗೆ ಬರುತ್ತೆ, ಅದು ಮರ್ಡರೇ ಹೊರತು ಮರ್ಡರೇ ಮಾಡಬೇಕನ್ನೋ ನಿಮ್ಮ ಉದ್ದೇಶ ಇರಲ್ಲ. ಅದು ಕಲ್ಪೆಬಲ್ ಹೋಮಿಸೈಡ್, ನರಹತ್ಯೆ. ಆದ್ರೆ ಇಲ್ಲಿ ಹಂಗಲ್ಲ, ಮರಣವನ್ನೇ ಮಾಡುವ ಉದ್ದೇಶಕ್ಕೆ ನೀವು ಮಾಡಿರುವಂತಹ ಕ್ರಿಯೆ, ಅದಕ್ಕೆ ನಾವೇನಂತೀವಿ ಕೊಲೆ ಅಂತ ಹೇಳ್ತೀವಿ. ದೆನ್ ನಾಲೆಡ್ಜ್, ಕ್ರಿಯೆಯಿಂದ ಮರಣ ಸಂಭವಿಸುವ ಸಾಧ್ಯತೆ. ನಿಮಗೆ ನಾಲೆಜ್ ಹೆಂಗಿದೆ ಅಂತಂದ್ರೆ, ಅವನು ಸತ್ತು ಹೋಗ್ಬೋದು ಅನ್ನುವಂಥ ನಾಲೆಜ್ ಇರುತ್ತೆ ಎಲ್ಲಿ, ಕಲ್ಪೆಬಲ್ ಹೋಮಿಸೈಡ್ನಲ್ಲಿ. ಇಲ್ಲಿ ಹಂಗಲ್ಲ, ನಿಮ್ಮ ನಾಲೆಜ್ ಹೇಗಿದೆ ಅಂತಂದ್ರೆ ಅವನ ಗ್ಯಾರಂಟಿ ಸಾಯೋದು ಅಂತಕ್ಕಂಥ ಕ್ರಿಯೆ ಅತ್ಯಂತ ಅಪಾಯಕಾರಿ ಮತ್ತು ಬಹುತೇಕ ಖಚಿತವಾಗಿ ಮರಣಕ್ಕೆ ಕಾರಣವಾಗುತ್ತದೆ ಎಂಬ ಸಂಪೂರ್ಣ ಜ್ಞಾನ. ಇಲ್ಲಿ ಸಾಧ್ಯತೆಯ ಬಗ್ಗೆ ಜ್ಞಾನ, ಇಲ್ಲಿ ಗ್ಯಾರಂಟಿಯ ಬಗ್ಗೆ ಜ್ಞಾನ. ಯಾವುದರಲ್ಲಿ? ಮರ್ಡರ್ನಲ್ಲಿ ಅಥವಾ ಕೊಲೆಯಲ್ಲಿ. ನೆಕ್ಸ್ಟ್, ಅಪಾಯದ ಮಟ್ಟ. ಇಲ್ಲಿ ಅಪಾಯದ ಮಟ್ಟ ಕಂಪ್ಯಾರಿಟಿವ್ಲಿ ಕಮ್ಮಿ, ಇಲ್ಲಿ ಕಂಪ್ಲೀಟ್ ಡೇಂಜರಸ್, ಅತ್ಯಂತ ಹೆಚ್ಚು. ಇಲ್ಲಿ ನೋಡಿ, ಮಾನಸಿಕ ಅಂಶ. ಇಲ್ಲಿ ಉದ್ದೇಶ ಇರ್ತದೆ, ಜ್ಞಾನ ಇರ್ತದೆ. ಇಲ್ಲಿ ಉದ್ದೇಶ ಇರ್ತದೆ, ಗಂಭೀರ ಪರಿಣಾಮದ ಜ್ಞಾನ ಇರ್ತದೆ, ಗಂಭೀರ ಪ್ರಮಾಣದ ಜ್ಞಾನ ಇರ್ತದೆ. ಶಿಕ್ಷೆಯ ಗಂಭೀರತೆ, ಮರಣ ದಂಡನೆಗೆ ಇಲ್ಲಿ ಶಿಕ್ಷೆ ಏನು? ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್. ಆದ್ರೆ ಇಲ್ಲಿ ಇರಲ್ಲ. ಇಲ್ಲಿ ನಿಮಗೆ 10 ವರ್ಷಕ್ಕಿಂತ ಕಡಿಮೆನೂ ಆಗ್ಬೋದು. ಎರಡು ಇದೆ, ಒಂದು ಲೈಫ್ ಇಂಪ್ರಿಸನ್ಮೆಂಟು, ಇನ್ನೊಂದು 2 ಶಿಕ್ಷೆ ಇದೆ. ಆದ್ರೆ ಕಂಪ್ಯಾರಿಟಿವ್ಲಿ ನರಹತ್ಯೆಗೆ ಕೊಲೆಗಿಂತ ಶಿಕ್ಷೆ ಕಡಿಮೆ. ದೇರ್ಫೋರ್ ಇಲ್ಲಿ ನಾವೇನು ಒಂದು ಸಿಂಪಲ್ ಕ್ಲಾಸ್ ಎಕ್ಸಾಮ್ ಅಲ್ಲಿ 1 ಲೈನ್ ಆನ್ಸರ್ ನಾವೇನಾದ್ರು ಬರೀಬೇಕಾದ್ರೆ, ಲೈಕ್ಲಿ ಟು ಕಾಸ್ ಡೆತ್ ಅನ್ನೋದು ನರಹತ್ಯೆಗೆ ಸಂಬಂಧಪಡ್ತದೆ, ಸಫಿಷಿಯಂಟ್ ಟು ಕಾಸ್ ಡೆತ್ ಅನ್ನೋದು ಮರ್ಡರ್ಗೆ ಸಂಬಂಧಪಡ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿಫರೆನ್ಸ್. ನೀವು ಒಂದ್ಸಲ ನಾನು ಮಾಡಿದಂತಹ ಕಲಮಿನ ಎನಲೈಸಿಸ್ ಅನ್ನು ನೋಡಿ, ಕೊನೆಗೆ ನಾನೇನು ನಿಮ್ಮ ಕೊನೆಗೆ ಒಂದು ಟೇಬಲ್ ಮಾಡಿದ್ದೀನಲ್ಲ, ಈ ಟೇಬಲ್ಗೆ ಸಂಬಂಧಪಟ್ಟಂತಹ ನೆನ್ಪಿಟ್ಕೋಬೇಕು ನೀವು. ಅದಕ್ಕೇನೆ ನಾವು ಇನ್ನೂ ಒಂದು ಸೆಂಟೆನ್ಸ್ ಹೇಳ್ಬೋದು ಅಂತಂದ್ರೆ, ಮರ್ಡರ್ ಈಸ್ aggravated culpable homicide ಅಂತ ಹೇಳ್ಬೋದು. ಗಂಭೀರವಾದ ನರಹತ್ಯೆಯು ಕೊಲೆಯಾಗುತ್ತದೆ, ಗಂಭೀರ ಸ್ವರೂಪದ ನರಹತ್ಯೆ ಕೊಲೆಯಾಗುತ್ತದೆ. ನಾನು ಮೊನ್ನೆನೂ ಹೇಳಿದ್ದೆ ನಿಮಗೆ, ಇಫ್ ಐ ಡ್ರಾ ಎ ವೆನ್ ಡಯಾಗ್ರಾಮ್, ಇಫ್ ದಿಸ್ ಈಸ್ ಕಲ್ಪೆಬಲ್ ಹೋಮಿಸೈಡ್, ವಿದಿನ್ ದಿಸ್ ಯು ವಿಲ್ ಫೈಂಡ್ ಮರ್ಡರ್. ಅಂದ್ರೆ all murders are culpable homicides, but all culpable homicides are not murder. ಅಂದರೆ ಅಕಸ್ಮಾತು ಒಂದು ಚಾರ್ಜ್ ಫ್ರೇಮ್ ಆಗಿ 100 ಫ್ರೇಮ್ ಆಯಿತು ಅಂತ ಇಟ್ಕೊಳ್ಳಿ, ಕಲ್ಪೆಬಲ್ ಹೋಮಿಸೈಡಲ್ಲಿ ಚಾರ್ಜ್ ಫ್ರೇಮ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಅದು ಕಲ್ಪೆಬಲ್ ಹೋಮಿಸೈಡ್ನಲ್ಲೇ ಎಂಡ್ ಆಗುತ್ತೆ.
ಆದರೆ ಒಂದು ಚಾರ್ಜ್ ಫ್ರೇಮ್ ಆಗಿರುವಂಥದ್ದು ಪೊಲೀಸ್ ರಿಪೋರ್ಟು ಮರ್ಡರ್ ಅಂತ ಆತು ಅಂತ ಇಟ್ಕೊಳ್ಳಿ. ನಾಳೆ ಪ್ರಾಸಿಕ್ಯೂಷನ್ನು ಮರ್ಡರ್ ಅಂದ್ರೆ ಗಂಭೀರತೆಯನ್ನು ಸಾಧಿಸುವಲ್ಲಿ ವಿಫಲ ಆದರೆ ಆವಾಗ ಮರ್ಡರನ್ನು ನೀವೇನು ಮಾಡ್ತೀರಿ, ಕಡಿಮೆ ಮಾಡಿ ಅದನ್ನು ನರಹತ್ಯೆ ಅಂಥೇಳಿ ನ್ಯಾಯಾಲಯ ಶಿಕ್ಷೆ ಕೊಡ್ಬೋದು. ಸೊ ಇನ್ ಎ ಚಾರ್ಜ್ ಶೀಟ್ ಆಫ್ ಮರ್ಡರ್ ದ ಕೋರ್ಟ್ ಮೇ ಅಲ್ಟಿಮೇಟ್ಲಿ ಗಿವ್ ಎ ರೆಡ್ಯೂಸ್ಡ್ ಜಜ್ಮೆಂಟ್. ಆದರೆ ಇನ್ ಎ ಚಾರ್ಜ್ ಶೀಟ್ ಆಫ್ ಕಲ್ಪೇಬಲ್ ಹೋಮಿಸೈಡ್ court doesn't have the power to increase it to murder. So this is another point I wanted to clarify. With this, I am concluding this video. ನಾನು ಇವತ್ತು ರಾತ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಆ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ನಿಮಗೆ ಮೋಸ್ಟ್ ಪ್ರಾಬಲಿ 4ನೇ ತಾರೀಕು ಪರೀಕ್ಷೆ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 3ರ ಈ ಅತಿ ಪ್ರಮುಖವಾದಂತಹ ಒಂದು ವಿಷಯವನ್ನು ನಾನು ಪಾಠ ಮಾಡಿದ್ದೀನಿ. ಇವತ್ತಿನ ಈ ಪಾಠ ಈ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ನನ್ನ ಕೊನೆಯ ವಿಡಿಯೋ. ಫಾರ್ ಎನದರ್ 10-15 days ಐ ಆಲ್ಸೋ ವಾಂಟ್ ಟು ಟೇಕ್ ಸಮ್ ರೆಸ್ಟ್. ಐ ವಿಲ್ ನಾಟ್ ಬಿ ಕಮಿಂಗ್ ಅಪ್ ವಿತ್ ಎನಿ ವಿಡಿಯೋಸ್ ಅಂತ ಹೇಳ್ತಾ ನಿಮ್ಮ ಪರೀಕ್ಷೆಗೆ ಇದೆಲ್ಲ ಒಳ್ಳೆಯ ಅನುಕೂಲ ಮಾಡಿಕೊಡಲಿ ಅನ್ನುವಂತಹ ಉದ್ದೇಶದಿಂದ ನಾನು ಈ ಒಂದು ವಿಷಯವನ್ನು ಕೊನೆಯ ಗಳಿಗೆಯಲ್ಲಿ ನಿಮಗೆ ಪಾಠ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೂ ಅಸಮಾಧಾನ ಇದೆ. ಏನು ಅಸಮಾಧಾನ ಅಂದರೆ 5 ಯೂನಿಟನ್ನು ಮುಗಿಸೋಕ್ಕಾಗಲಿಲ್ಲ ಅಂಥೇಳಿ. ಈ ಹಿಂದಿನ ತಿಂಗಳಲ್ಲಿ ನಾನು ಆರೋಗ್ಯದ ಕೊರತೆಯಿಂದ ಸಾಕಷ್ಟು ಶ್ರಮ ಪಡಬೇಕಾಯಿತು. ಪಟ್ಟು ಕ್ಲಾಸ್ ಮಾಡಿದ್ದೀನಿ. ಆದರೆ ಇನ್ನೂ ಆರೋಗ್ಯ ಚೆನ್ನಾಗಿದ್ದರೆ ಇನ್ನೊಂದು 2-3 ವಿಡಿಯೋಗಳು ಬರ್ಬೋದಿತ್ತು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಇವತ್ತಿನ ಈ ವಿಡಿಯೋವನ್ನು ಮುಗಿಸುವ ಮೊದಲು ಮತ್ತೊಮ್ಮೆ ನಿಮಗೆ ಈ ಪರೀಕ್ಷೆ ಎಲ್ಲಿ ಯಶಸ್ಸು ಕಾಣುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.